ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಡೈಲಿ ವ್ಲಾಗ್. ಇವತ್ತು ನಾನು ಮಧ್ಯಾಹ್ನದಿಂದ ವ್ಲಾಗ್ ಮಾಡ್ತಿದ್ದೀನಿ. ಏನಪ್ಪ ಅಂದರೆ ಇವತ್ತು ಸ್ವಲ್ಪ ಮೈಸೂರಿಗೆ ಹೋಗಬೇಕಿತ್ತು. ಲಾಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ದಂಗೆ ನನ್ನ ಫ್ರೆಂಡ್ ಮದುವೆಗೆ ಯಾವುದೇ ಥರ ಶಾಪಿಂಗ್ ಮಾಡೋಕ್ಕಾಗಲಿಲ್ಲ. ಏನಕ್ಕಂದರೆ ಫ್ರೆಂಡ್ಸ್ ಎಲ್ಲೂ ಒಂದು ಚೆನ್ನಾಗಿರೋ ಬಟ್ಟೆನೂ ಸಿಗಲಿಲ್ಲ ಫ್ರೆಂಡ್ಸ್. ಏನಕ್ಕೆ ಅಂತ ಗೊತ್ತಿಲ್ಲ. ಈ ಸಲ ಒಂದು ಚೂರು ಬಟ್ಟೆಗಳ ಕಲೆಕ್ಷನ್ ಚೆನ್ನಾಗೇ ಇಲ್ಲ. ಇವಾಗ ನಾನು ರೆಡಿ ಆಯಿತು. ದೀಪಕ್ ಏನು ಮಾಡ್ತಿದ್ದಾರೆ ನೋಡೋಣ ಬನ್ನಿ. ದೀಪಕ್ ಇಲ್ಲಿದ್ದಾರೆ. ಗ್ಯಾಸ್ ಆಫ್ ಮಾಡ್ತಿದ್ದಾರೆ. ನಾನು ಯಾವಾಗಲೂ ಮರ್ತ್ಕೊಬಿಡ್ತೀನಿ ಅದು. ಸೊ ಅದಕ್ಕೆ ಇವಾಗ ಮತ್ತೆ ಸ್ವಲ್ಪ ನನಗೆ ಸ್ಕಾಲರ್ಶಿಪ್ ಹತ್ರ ಕೇಳೋದಿದೆ. ಸೊ ಅಲ್ಲಿಗೂ ಹೋಗಿ ಹಾಗೆ ಶಾಪಿಂಗ್ ಆದರೆ ಇವತ್ತು ಶಾಪಿಂಗ್ ಮುಗಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಏನಕ್ಕೋ ಗೊತ್ತಿಲ್ಲ ಫ್ರೆಂಡ್ಸ್, ಅವತ್ತಿಂದ ನನ್ನ ಲಕ್ಕೆ ಚೆನ್ನಾಗಿಲ್ವೋ ಏನೋ, ನನಗೆ ಒಂದೇ ಒಂದು ಚೆನ್ನಾಗಿರೋ ಬಟ್ಟೆನೂ ಸಿಗ್ತಿಲ್ಲ. ನಂಗೆ ಇಷ್ಟನೂ ಆಗ್ತಿಲ್ಲ, ಏನಕ್ಕೆ ಅಂತ ಗೊತ್ತಿಲ್ಲ. ಸೊ ಫ್ರೆಂಡ್ಸ್, ಇವಾಗ ಹೊರಟಿದ್ದೀವಿ. ಬೆಳಗ್ಗೆ ತಿಂಡಿ ಎಲ್ಲ ಆಯಿತು. ಖಾರ ಪೊಂಗಲ್ ಮತ್ತು ಸ್ವೀಟ್ ಪೊಂಗಲ್ ಎರಡೂ ಮಾಡಿದ್ದೆ. ಸೊ ಫ್ರೆಂಡ್ಸ್, ನಾನಂತೂ ಮನೆಯಿಂದಲೇ ಹೆಲ್ಮೆಟ್ ಹಾಕ್ಕೊಬಿಡ್ತೀನಿ. ಏನಂದರೆ ನನಗೆ ಕೈಯಲ್ಲಿ ಇಟ್ಕೊಳ್ಳೋದಂದರೆ ಆಗಲ್ಲ ಫ್ರೆಂಡ್ಸ್. ಸೊ ಹಂಗಾಗಿ ಇವಾಗ ಹೊರಟಿದ್ದೀವಿ. ನೆಕ್ಸ್ಟ್ ನೋಡೋಣ ಅಲ್ಲಿ ಯಾವ್ಯಾವ ಕೆಲಸ ಆಗುತ್ತೆ ಇವತ್ತು ಅಂತ ನನಗೂ ಗೊತ್ತಿಲ್ಲ. ಎಲ್ಲನೂ ಮುಗಿಸ್ಬೇಕು ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಗೋ ಫ್ರೆಂಡ್ಸ್. ನಾವಿವಾಗ ಸ್ಕಾಲರ್ಶಿಪ್ ಆಫೀಸಿಗೆ ಬಂದ್ವಿ. ಅಲ್ಲಿ ಇನ್ಫಾರ್ಮೇಷನ್ ಎಲ್ಲ ತಿಳ್ಕೊಬೇಕಿತ್ತು. ಯಾಕೆಂದರೆ ನಂದು ಲಾಸ್ಟ್ ಇಯರ್ದು ಸ್ಕಾಲರ್ಶಿಪ್ ಬಂದಿರಲಿಲ್ಲ. ಸೊ ಅದಕ್ಕೆ ಆ ಫಾರ್ಮ್ ತೊಗೊಂಡೋಗಿ ಕೇಳಿದ್ದಕ್ಕೆ ಅಲ್ಲಿ ಹೆಡ್ ಆಫೀಸಿಂದ ಏನೋ ಸ್ಟಾಪ್ ಆಗಿರುತ್ತೆ, ಅಲ್ಲಿ ಒಂದು ಸತಿ ಕೇಳಿ ಅಂದರು. ಸೊ ಅದೆಲ್ಲ ಕೇಳಿಕೊಂಡು ಇವಾಗ ಸಿಟಿಗೆ ಹೊರಟಿದ್ದೀವಿ ಫ್ರೆಂಡ್ಸ್. ಮೈಸೂರಿಗೆ ಹೋಗಿ ಇವಾಗ ಬಂದ್ವಿ. ನಿಜವಾಗ್ಲೂ ಮೈಸೂರಲ್ಲಿ ಒಂದೇ ಒಂದು ವೀಡಿಯೋನೂ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್. ಅಷ್ಟು ರಶ್ ಇತ್ತು ಫುಲ್ಲು. ಸಿಟಿ ಏನಕ್ಕೆ ಇಷ್ಟೊಂದು ಜನ ಅಂತಲೇ ಗೊತ್ತಿಲ್ಲ. ಮೋಸ್ಟ್ಲಿ ಮದುವೆ ಸೀಸನ್ ಅಂತ ಬಟ್ಟೆ ಎಲ್ಲ ತೊಗೊಳಕ್ಕೆ ಅಷ್ಟೊಂದು ಜನ ಇದ್ರೇನು. ಸೊ ಅಲ್ಲೇ ಬಟ್ಟೆ ತೊಗೊಂಡು, ಸ್ಲಿಪ್ಪರ್ ತೊಗೊಂಡು, ಮತ್ತು ಸ್ವಲ್ಪ ಮಿಕ್ಸಿ ತೊಗೊಂಡ್ವಿ ಫ್ರೆಂಡ್ಸ್. ಇವತ್ತು ಮನೆಗೆ ಮಿಕ್ಸಿ ಇರಲಿಲ್ಲ, ಇತ್ತು ಬಟ್ ಅದು ತುಂಬ ಹಳೇದಿತ್ತು. ಸೊ ಹಂಗಾಗಿ ಮಿಕ್ಸಿ ತೊಗೊಂಡ್ವಿ. ಮತ್ತು ಇನ್ನೂ ಏನೇನೋ ತೊಗೊಂಡಿದ್ದೀನಿ. ಅದನ್ನು ಇವಾಗ ನಾನು ಈ ವ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ ನಾನು ಏನೇನು ತೊಗೊಂಡೆ ಅಂತ. ಬನ್ನಿ. ಸೊ ಫ್ರೆಂಡ್ಸ್ ನೋಡಿ, ಇವಾಗ ನಾನು ಫಸ್ಟು ಮಾರ್ಕೆಟ್ ಹೋದಾಗ ಇಲ್ಲಿ ನನಗೆ ಡೈಲಿ ನಾವು ಪೂಜೆ ಮಾಡೋದ್ರಿಂದ ಗಂಧದ ಕಡ್ಡಿ ಅಂತೂ ನಮಗೆ ತುಂಬ ಅಂದರೆ ತುಂಬ ಯೂಸ್ ಆಗ್ತಿರುತ್ತೆ. ಸೊ ಹಾಗಾಗಿ ತುಂಬ ಗಮ್ಮನ ಗಂಧದ ಕಡ್ಡಿನ ಸಿಗುತ್ತೆ. ಸೊ ನೋಡಿ, ಈ 4 ತೊಗೊಬಂದೆ. ಇದು ಮಾಮೂಲಿ ರೆಗ್ಯುಲರು, ಎಲ್ಲ ಕಡೆಯೂ ಸಿಗುತ್ತೆ. ಬಟ್ ಇದಂತೂ ತುಂಬ ಗಮ್ಮಂತದೆ, ತುಂಬ ಚೆನ್ನಾಗಿದೆ ಸ್ಮೆಲ್ಲು. ಸೊ ಹಂಗಾಗಿ ಇದನ್ನು ತೊಗೊಂಡೆ. 110 ರುಪೀಸ್ಗೆ ಇದು 4 ಕೊಡ್ಬೋದಲ್ವ ಫ್ರೆಂಡ್ಸ್. 4 110 ರುಪೀಸ್ಗೆ. ಸೊ ಇದನ್ನು ತೊಗೊಂಡೆ. ಅದಾದಮೇಲೆ ಇದು ಧೂಪ ಅಂತ ಹೇಳ್ತಾರಲ್ಲ, ಇದು 100 ಗ್ರಾಮ್ಸ್ 50 ರುಪೀಸ್ ಅನಿಸುತ್ತೆ ಅಷ್ಟೇ. ಸೊ ಕಾಣಿಸ್ತಿದ್ಯಾ, ಈ ಥರ ಟ್ರಯಾಂಗಲ್ ಶೇಪ್. ಸೊ ಇದು 150 ರುಪೀಸ್ಗೆ ತೊಗೊಂಡಿದ್ದೀನಿ. ಅದಾದಮೇಲೆ ದೀಪಕ್ಗೆ ತುಂಬ ಅಂದರೆ ತುಂಬ ಇಷ್ಟ ಇದು ಪಪ್ಪಾಯ ಅಲ್ಲ ಸಾರಿ ಪೈನಾಪಲ್ಲು. ಸೊ ಇದು 100 ರುಪೀಸ್ಗೆ 3 ಅಂತ ಹೇಳಿದ್ರು. ಸೊ ಅದಕ್ಕೆ ಅದು 3 ತೊಗೊಂಡೆ. ನಮ್ಮ ಮೈಸೂರು ಮಾರ್ಕೆಟಲ್ಲಂತೂ ಫ್ರೆಂಡ್ಸ್ ನಿಜವಾಗ್ಲೂ ಎಷ್ಟು ಕಮ್ಮಿ ಸಿಗುತ್ತೆ ಅಂದರೆ ನನಗಂತೂ ಅಲ್ಲೇ ಎಲ್ಲ ತೊಗೊಳೋದು ತುಂಬ ಇಷ್ಟ ಆಗೋದು. ಇಲ್ಲೆಲ್ಲೂ ಅಷ್ಟು ಇಷ್ಟ ಆಗಲ್ಲ. ಅದಾದಮೇಲೆ ನನಗೆ ಕೊಬ್ಬರಿ ಎಣ್ಣೆ ತಲೆಗೆ ಹಾಕೋದು ಖಾಲಿ ಆಗಿಬಿಟ್ಟಿತ್ತು. ಸೊ ನಾನು ಗಾಂಡಿಂದ ಬಿಡಿಸ್ಕೊಂಬರೋದು ಫ್ರೆಂಡ್ಸ್. ಇದು ಅರ್ಧ ಲೀಟ್ರು 200 ರುಪೀಸು. ಸೊ ಅದನ್ನು ತೊಗೊಂಡಿದ್ದೀನಿ ತಲೆಗೆ ಹಾಕೋಕ್ಕೆ ಅಂದ್ಬಿಟ್ಟು. ಅದರಲ್ಲೂ ನಾನು ವೀಡಿಯೋ ಹಾಕಿದ್ದೀನಿ ನೋಡಿ, ಹೇರ್ ಫಾಲ್ಗೆ ಮತ್ತು ಇದಕ್ಕೆ ನಾನು ಮನೇಲೇ ಈ ಕರ್ಬೇವಿನ ಸೊಪ್ಪು ಇದೆಲ್ಲ ತುಂಬ ಆಯುರ್ವೇದಿಕ್ದೆಲ್ಲ ಹಾಕಿ ಮಾಡ್ಕೊತಾರೆ ನನಗೆ ದೀಪಕ್ ಅವರು. ಸೊ ಅದನ್ನು ನಾನು ವೀಡಿಯೋದಲ್ಲಿ ಹಾಕಿರ್ತೀನಿ, ಬೇಕಂದರೆ ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಸರಿನಾ. ಅದಾದಮೇಲೆ ಫ್ರೆಂಡ್ಸ್, ಇದು ಬೆಟ್ಟದ ನೆಲ್ಲಿಕಾಯಿ ಅಂತಾರಲ್ಲ, ಸೊ ಇದನ್ನು ತಿಂದರೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಸೊ ನಾನು ಇವಾಗ ತಲೆಯೆಲ್ಲ ತುಂಬ ಅಂದರೆ ತುಂಬ ಉದುರುತ್ತಿದೆ. ಚಳಿಗೋ ಏನೋ ಫುಲ್ ಡ್ರೈ ಸೀಸನ್ ಅಲ್ವ ಇವಾಗ, ಅದಕ್ಕೆ ತುಂಬ ಉದುರುತ್ತಿದೆ. ಸೊ ಅದನ್ನು ತಲೆಗೆ ಎಣ್ಣೆಗೂ ಬೇಕಿತ್ತು ಮತ್ತು ತಿನ್ನಕ್ಕೂ ಅಂತ ಹೇಳ್ಬಿಟ್ಟು ನಾನು 1/4 kg 20 ರೂಪಾಯಿ ಅಷ್ಟೇ. ಇಷ್ಟು ಬಂದೈತೆ ಫ್ರೆಂಡ್ಸ್. ಇದನ್ನು ತೊಗೊಂಡಿದ್ದೀನಿ. ಇದನ್ನು ನಾನು ಇನ್ನೊಂದು ಮಾಡ್ತೀನಿ ಫ್ರೆಂಡ್ಸ್. ಏನಂದರೆ ಈಗ ಮಕ್ಕಳು ಇದನ್ನು ತಿನ್ನಲ್ಲ ಜಾಸ್ತಿ. ಸೊ ಅದಕ್ಕೆ ನಾನು ಒಂದು ರೆಸಿಪಿ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ಅದನ್ನು ಟ್ರೈ ಮಾಡಿ ಒಂದ್ಸಲ ಮಕ್ಕಳಿಗೆಲ್ಲ ತಿನ್ನಿಸಿ, ಹೇಗಿರುತ್ತೆ ರಿಯಾಕ್ಷನ್ಸ್ ನೋಡಿ. ಅವರು ನಿಜವಾಗ್ಲೂ ತಿಂತಾರೆ ಫ್ರೆಂಡ್ಸ್. ನೆಕ್ಸ್ಟು ಇದು ಏನಿದು ಬೇಬಿಕಾರ್ನಾ ಫ್ರೆಂಡ್ಸ್. ಬೇಬಿಕಾರ್ನ್ ಇದು ಎಷ್ಟು ರೂಪಾಯಿ ಅಂತ ಗೆಸ್ ಮಾಡಿ ನೋಡೋಣ. ಬರೀ 30 ರುಪೀಸ್ ಫ್ರೆಂಡ್ಸ್ ಅಷ್ಟೇ. ಇದು ಒಂದು ಬಾಕ್ಸಿಗೆ 30 ರುಪೀಸ್. ಸೊ ಅದಕ್ಕೆ ಟ್ರೇನು ಇದು ಮಾಮೂಲಿ ಎಸೆಯೋದು. ಬಟ್ 60 ರುಪೀಸ್ಗೆ ತುಂಬ ವರ್ತ್ ಅನಿಸ್ತು. ಅದಕ್ಕೆ ಇದೆರಡು ತೊಗೊಬಂದೆ. ಏನು ಮಾಡಬೇಕು ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ ಫ್ರೆಂಡ್ಸ್. ಸೊ ಇದು ನೆಕ್ಸ್ಟು ಫ್ರೆಂಡ್ಸ್, ಮಶ್ರೂಮು ನಿಜವಾಗ್ಲೂ ಅದು ಎಷ್ಟು ಫ್ರೆಶ್ ಆಗಿ ಸಿಗುತ್ತೆ ಅಂದರೆ 45 ರುಪೀಸ್ ಒಂದು ಪ್ಯಾಕು. ಈ ಮಾಲಲ್ಲೆಲ್ಲ ಇಟ್ಟಿರ್ತಾರೆ, ಬಟ್ ಅದೆಲ್ಲ ಮೇಲ್ಗಡೆ ಸಿಪ್ಪೆ ಎಲ್ಲ ಫುಲ್ ಬ್ಲ್ಯಾಕ್ ಆಗಿಬಿಟ್ಟಿರುತ್ತೆ. ಮತ್ತು ಈಗ ಮುಟ್ಟರೆ ಫುಲ್ ಪಿಚಿ ಅಂತಿರುತ್ತೆ. ಸೊ ಆ ಥರ ಏನಿಲ್ಲ, ಇದು ಫುಲ್ಲು ಗಟ್ಟಿಗೆ ತುಂಬ ಚೆನ್ನಾಗಿದೆ. ಸೊ ಅದನ್ನು ತೊಗೊಂಡೆ ಏನಾದರೂ ಮಾಡಬೇಕು ಅಂತ. ಒಂದನ್ನು ಬಿರಿಯಾನಿ ಮಾಡ್ಬಿಡ್ತೀನಿ, ಒಂದನ್ನು ಗ್ರೇವಿ ಥರ ಏನಾದರೂ ಮಾಡಿಬಿಡ್ತೀನಿ ಅಷ್ಟೇ ಫ್ರೆಂಡ್ಸ್. ನೆಕ್ಸ್ಟು ಇದು ಹಸಿ ಅರಿಶಿನ. ಸೊ ಇದನ್ನು ನಾನು ಒಂದು
ABC ಜ್ಯೂಸ್ ಥರ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದನ್ನ ರೆಸಿಪಿನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ಸೊ ಇದು ಬರೀ 20 ರುಪೀಸ್ ಫ್ರೆಂಡ್ಸ್, ಅಂದರೆ ಅಲ್ಲಿ ರೇಟ್ ಕಡಿಮೆನೇ ಇತ್ತು. 1/4 kgಗೆಲ್ಲ ಎಷ್ಟು 40 ರುಪೀಸ್ ಏನಾಯಿತು. ಬಟ್ ನಂಗೆ ಅಷ್ಟೊಂದು ಬೇಡ ಫ್ರೆಂಡ್ಸ್, ಸುಮ್ಮನೆ ವೇಸ್ಟ್ ಆದರೆ ಏನಕ್ಕೆ ಅಂದ್ಬಿಟ್ಟು ನಾನು ಬರೀ 20 ರುಪೀಸಿಗೆ ತೊಗೊಂಡೆ ಅಷ್ಟೇ. ನೋಡಿ ಇದು ಅಷ್ಟೊಂದು ಕೊನೆ ಹಸಿದು ಇದು ತೊಗೊಂಡಿದ್ದೀನಿ. ಇಷ್ಟೇ ಮಾರ್ಕೆಟಲ್ಲಿ ತೊಗೊಂಡಿದ್ದು ಇಷ್ಟು ಫ್ರೆಂಡ್ಸ್. ನೋಡಿ ಮಾರ್ಕೆಟಲ್ಲಿ ಇಷ್ಟು ತೊಗೊಂಡಿದ್ದು. ನಿಜವಾಗ್ಲೂ ನನಗಂತೂ ಮಾರ್ಕೆಟ್ಗೆ ಹೋದರೆ ನಾನು ಏನು ಬರೀ ಕೈಯಲ್ಲಂತೂ ಬರೋದೇ ಇಲ್ಲ, ಏನಾದರೂ ತೊಗೊತೀನಿ ಅಂದರೆ ಇಷ್ಟು ತೊಗೊಂಡಿದ್ದೀನಿ. ಸೊ ನೆಕ್ಸ್ಟು ನಾನು ಏನೇನು ಶಾಪಿಂಗ್ ಮಾಡಿದೆ ಅಂತ ತೋರಿಸ್ತೀನಿ ಸರಿನಾ ಫ್ರೆಂಡ್ಸ್. ನೆಕ್ಸ್ಟು ನಾನು ಏನು ನನಗೆ ಅಂತ ಶಾಪಿಂಗ್ ಮಾಡಿದೆ ಅಂತ ನಿಮಗೆ ತೋರಿಸ್ತೀನಿ. ಫಸ್ಟ್ ಹೋದಾಗ ನಾನು ಅಲ್ಲಿ ಇಯರಿಂಗ್ಸ್ ತೊಗೊಂಡೆ ಫ್ರೆಂಡ್ಸ್. ಎಷ್ಟು ಸಕ್ಕತ್ತಾಗಿರೋ ಇಯರಿಂಗ್ಸ್ಗಳಂದರೆ ನಿಜವಾಗ್ಲೂ ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಒಂದೊಂದಾಗಿ ತೋರಿಸ್ತೀನಿ ಸರಿ. ನನಗೆ ಇದೆಲ್ಲ ಎಷ್ಟೆಷ್ಟು ಇರ್ಬೋದು ಅಂತ ಗೆಸ್ ಮಾಡಿ ಫ್ರೆಂಡ್ಸ್, ನೋಡೋಣ. ಫ್ರೆಂಡ್ಸ್ ನೋಡಿ, ಇದು ಮೆರೂನ್ ಕಲರ್ದು ಸರಿನಾ, ಇದು ಒಂದು. ನೆಕ್ಸ್ಟು ಇದು ಗೋಲ್ಡ್ ಕಲರ್ ಫ್ರೆಂಡ್ಸ್. ಇದು ಗೋಲ್ಡ್ ಒಂಥರ ಎಷ್ಟು ಲೈಟ್ ಗೋಲ್ಡ್ ಅಂದರೆ ಚಿನ್ನದ ಗೋಲ್ಡ್ ಅಂತ ಹೇಳ್ತಾರಲ್ಲ ಆ ಥರ ಗೋಲ್ಡ್ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ ಇದು, ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಇದು. ನೆಕ್ಸ್ಟು ಇದು ಆರೆಂಜ್ ವಿತ್ ರೆಡ್, ಇದು ದೀಪಕ್ ಸೆಲೆಕ್ಟ್ ಮಾಡಿದ್ದು. ಸೊ ಇದೇ ಫಸ್ಟ್ ಇಷ್ಟ ಆಗಿದ್ದು ನನಗೆ, ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಇದು. ತುಂಬ ಚೆನ್ನಾಗಿ ಕಾಣಿಸುತ್ತೆ, ಅಂದರೆ ರೆಡಿ ಆದಾಗ ಹಾಕಿದ್ರೆ ತುಂಬ ಸಕ್ಕತ್ತಾಗಿ ಕಾಣಿಸುತ್ತೆ. ಸೊ ಇವು 3 ಇಯರಿಂಗ್ಸು ಜಸ್ಟ್ 80 ರುಪೀಸ್ ಅಷ್ಟೇ ಫ್ರೆಂಡ್ಸ್. ಇದು ನಿಜವಾಗ್ಲೂ ಇದು ಬೇರೆ ಕಡೆ ಎಲ್ಲ ತೊಗೊಂಡ್ರೆ ಎಷ್ಟು 150-200 ಹಂಗೆಲ್ಲ ಹೇಳ್ತಾರೆ. ಬಟ್ ನಮ್ಮ ಮೈಸೂರಲ್ಲಂತೂ ನನಗೆ ಸಿಕ್ಕಾಪಟ್ಟೆ ಅಫೋರ್ಡಬಲ್ ಪ್ರೈಸಲ್ಲಿ ಸಿಗುತ್ತೆ ಅಲ್ಲಿ. ಇದು 3 ತೊಗೊಂಡಿದ್ದೀನಿ. ಇದು ಜುಮ್ಕಾ ಟೈಪು. ಸೊ ನೆಕ್ಸ್ಟು ನಾನು ಈ ಥರ ಅಂದರೆ ಅಲ್ಲೇ ರಿಂಗ್ ಟೈಪು ಇದು ಒಂದು. ನೆಕ್ಸ್ಟು ಇದು ಒಂದು. ಆಮೇಲೆ ಮುತ್ತನ್ನು ಒಂಥರ ತೊಗೋಬೇಕನ್ನಿಸ್ತು, ಸೊ ಅದಕ್ಕೆ ಇದು ತೊಗೊಂಡಿದ್ವಿ. ಇದು 3 ಫ್ರೆಂಡ್ಸ್. ಇದು 3 ಬರೀ 30 ರುಪೀಸಿಗೆ ಅಷ್ಟೇ ನಾನು ತೊಗೊಂಡಿರೋದು. ಇದು 3 80, ಇದು 3 30 ಅಷ್ಟಕ್ಕೆ ತೊಗೊಂಡಿರೋದು ಫ್ರೆಂಡ್ಸ್. ನೋಡಿ ಏನು ಅನಿಸ್ತು ಅಂತ. ಇದರಲ್ಲಿ 4 ದೀಪಕ್ಕೆ ಸೆಲೆಕ್ಟ್ ಮಾಡಿದ್ದು, 2 ಮಾತ್ರ ನಾನು ಸೆಲೆಕ್ಟ್ ಮಾಡಿದ್ದು. ಸೊ 6 ಸಖತ್ತಾಗಿದೆ, ನನಗೆ 6 ತುಂಬ ಇಷ್ಟ ಆಯಿತು. ನಿಮಗೆ ಇದರಲ್ಲಿ ಯಾವ್ದು ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ ಸರಿನಾ. ನನಗಂತೂ 6 ಇಷ್ಟ ಆಯಿತು. ಬಟ್ ನನಗೆ ನಿಮಗೆ ತುಂಬ ಯಾವ್ದು ಇಷ್ಟ ಆಯಿತು ಇವು 3ರಲ್ಲಿ ಇದು 6ರಲ್ಲಿ ಅಂತ ನನಗೆ ಕಮೆಂಟ್ ಮಾಡಿ. ದೀಪಕ್ಕು ಈ 3 ಸಾಕ್ಸ್ ತಗೊಂಡ್ರು. ಎಷ್ಟು ಸಕ್ಕತ್ತಾಗಿದೆ ಅಂದರೆ 100 ರುಪೀಸ್ ಅಷ್ಟೇ ಫ್ರೆಂಡ್ಸ್. ಇದು 3ಕ್ಕೆ 3 ಕಲರು, ಇದು ಬ್ಲ್ಯಾಕು, ಗ್ರೇ ಮತ್ತು ಇದು ಸಿಮೆಂಟ್. ಈ 3 ನಾನೊಂದು ಎತ್ಕೊಬಿಡ್ತೀನಿ, ಅವ್ರಿಗೆ ಗೊತ್ತಾಗ್ದಂಗೆ. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಇದು 3. ಬಟ್ ಅವ್ರಿಗೆ ತಗೊಂಡಿರೋದು ಏನು ಮೇಡಮ್ ಎಲ್ಲ ನೀವೇ ತಗೊಂಡಿದ್ದೀರಾ, ಅವ್ರಿಗೆ ಏನಿಲ್ವಾ ಅಂತ ಅಂದ್ಬಿಡ್ತೀರಾ ಅಂತ ತೋರಿಸ್ತಾ ಇದ್ದೀನಿ. ಅವರು ತೊಗೊಂಡವ್ರೆ. ಲಾಸ್ಟ್ ಟೈಮು 2000 ರೂಪಾಯಿ ಬರೀ ಚಪ್ಪಲಿನೇ ತಗೊಂಡವ್ರೆ. ಅದಕ್ಕೆ ಈ ಸತಿ ನಾನು ತೊಗೊಂಡಿದ್ದೀವಿ. ನೋಡಿ ಚೆನ್ನಾಗಿದೆಯಾ 3. ಇದು 3 ದೀಪದ್ದು ಫ್ರೆಂಡ್ಸ್. ನೆಕ್ಸ್ಟು ಸ್ಲಿಪ್ಪರ್ ತೊಗೊಂಡೆ. ಹೀಲ್ಡ್ ಸ್ಲಿಪ್ಪರ್ ಅಂತ ನನ್ನ ಹತ್ರ ಯಾವುದೂ ಇರಲಿಲ್ಲ. ಸೊ ಹಾಗಾಗಿ ಬಾಟಾದಲ್ಲಿ ನೋಡಿದೆ, ಬಟ್ ಬಾಟಾದಲ್ಲಿ ಎಲ್ಲೂ ಚೆನ್ನಾಗಿರೋದು ಸಿಗಲಿಲ್ಲ. ಇದಂತೂ ಸಕ್ಕತ್ತಾಗಿ ಕಾಣಿಸ್ತಿದ್ದು ನನ್ನ ಕಾಲಿಗೆ. ಇಷ್ಟೇ ಹೀಲ್ಡು. ಮತ್ತು ನಾನು ತುಂಬ ಹೀಲ್ಡ್ ಹಾಕೊಂಡು ನಡೆಯೋಕ್ಕೆ ನಿಜ ಬರೋಲ್ಲ ಫ್ರೆಂಡ್ಸ್, ಬಿದ್ದೋಗ್ಬಿಡ್ತೀನಿ. ಸೊ ಹಾಗಾಗಿ ಇಷ್ಟು ಸ್ವಲ್ಪ ಹೀಲ್ದಿಲ್ಲ ತೊಗೊಂಡಿದ್ದೀನಿ. ಇದು ಕಾಣಿಸ್ತಿದ್ಯಾ? ಸೊ ತುಂಬ ಚೆನ್ನಾಗಿದೆ. ಇದ್ರದ್ದು ಪ್ರೈಸ್ ಬಂದು 400 ಅಷ್ಟೇ ಫ್ರೆಂಡ್ಸ್. 400 ಕೊಡ್ಬೋದಾ ಫ್ರೆಂಡ್ಸ್? ಈ ಚಪ್ಪಲಿದು ಎಲ್ಲಿ ತಗೊಂಡ್ರಿ ಅಂತ ಏನಾದರೂ ನಿಮಗೆ ಲೊಕೇಶನ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅಲ್ಲಿ ತಗೊಳ್ಳಿ. ಅಲ್ಲಿ ನಿಜವಾಗ್ಲೂ ಸಕ್ಕತ್ತಾಗಿರೋ ಕಲೆಕ್ಷನ್ಸ್ ಇತ್ತು. ಬಟ್ ನನಗೆ ತುಂಬ ಇಷ್ಟ ಆಯಿತು. ಇನ್ನೂ ಒಂದು ತುಂಬ ಚೆನ್ನಾಗಿತ್ತು. ಬಟ್ ನಂಗೆ ಆ ಥರ ಚಪ್ಪಲಿ ನಡೆಯೋಕ್ಕೆ ಬರೋಲ್ಲ. ಮತ್ತು ತುಂಬ ಗ್ರ್ಯಾಂಡ್ ಆಗಿರೋದು ಮತ್ತು ಕಂಪ್ನಿದು ಎಲ್ಲನೂ ಸಿಗುತ್ತೆ. ಸೊ ಈ ಚಪ್ಪಲಿದು ಅಂಗಡಿ ಲೊಕೇಶನ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬೇಕಾದರೆ ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು ಸರಿನಾ ಫ್ರೆಂಡ್ಸ್? ಫೈನಲಿ ನನ್ನ ಡ್ರೆಸ್, ನಾನು ಇದು ಲಾಂಗ್ ಡ್ರೆಸ್ ತೊಗೊಂಡಿದ್ದೀನಿ. ಸಕ್ಕತ್ತಾಗಿದೆ ನಿಜವಾಗ್ಲೂ. ನಾನು ಮದುವೆ ದಿನ ಹಾಕ್ತೀನಲ್ಲ ಆವಾಗ ನಿಮಗೆ ತೋರಿಸ್ತೀನಿ ಯಾವ ಥರ ಇದೆ ಅಂತ. ನೋಡಿ ಫುಲ್ಲು ಲಾಂಗು, ಮತ್ತು ಮುಂದೆ ಈ ಥರ ನೆಕ್ಕು, ಇಲ್ಲಿ ಈ ಥರ ಸ್ವಲ್ಪ ಪುಷ್ ಬ್ಯಾಕ್ ಇರುತ್ತೆ, ಅಂದರೆ ಈ ಥರ ಬಟರ್ಫ್ಲೈ ಥರ ಸ್ಲೀವ್ಸು, ಮತ್ತು ಇಲ್ಲಿ ಒಂದು ಬೆಲ್ಟ್ ಥರ ಬಂದಿದೆ ಆಯಿತಾ. ಅದನ್ನು ಫುಲ್ ಲಾಂಗು ಈ ಥರ ಫ್ರೆಂಡ್ಸ್. ಸಕ್ಕತ್ತಾಗಿ ಕಾಣಿಸ್ತಿತ್ತು. ನಾನು ಒಂದ್ಸಲ ವೇರ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಅಲ್ಲೆಲ್ಲೂ ವೇರ್ ಮಾಡೋಕ್ಕಿರಲಿಲ್ಲ. ನಾನು ಮದುವೆ ದಿನ ಹಾಕಿ ನಿಮಗೆ ತೋರಿಸ್ತೀನಿ ಹೇಗೆ ಕಾಣ್ತಿದೆ ಅಂತ ಸರಿನಾ. ಸೊ ಇದೇ ಡ್ರೆಸ್ ತೊಗೊಂಡೆ ಫ್ರೆಂಡ್ಸ್. ಇನ್ನು ನಿಜವಾಗ್ಲೂ ನಂಗೆ ಅಲ್ಲಿ ಒಂದು ಡ್ರೆಸ್ ಎಷ್ಟು ಇಷ್ಟ ಆಯಿತು ಅಂದರೆ, ಇನ್ನೊಂದು ಫುಲ್ಲು ಅಂದರೆ ಕುರ್ತಿ ಸೆಟ್ಟು ಪಾಚಿ ಗ್ರೀನ್ ಕಲರು ಸಕ್ಕತ್ತಾಗಿತ್ತು. ಬಟ್ ಅವರು ಎಷ್ಟೇ ಮಾಡಿದ್ರು ಕಡಿಮೆನೇ ಮಾಡ್ಕೊಂಡಿಲ್ಲ. ಸೊ ಹಾಗಾಗಿ ಈಗ ಸದ್ಯಕ್ಕೆ ಬೇಡ, ಇನ್ನೊಂದು ನೆಕ್ಸ್ಟ್ ವೀಕ್ ಇಲ್ಲ ಆದರೂ ನೆಕ್ಸ್ಟ್ ವೀಕು ಹೆಂಗಿದ್ರು ಎಲ್ಲ ಬಟ್ಟೆ ಬಂದಮೇಲೆ ಆಮೇಲೆ ಕಡಿಮೆನೇ ಆಗುತ್ತೆ. ಸೊ ಹಾಗಾಗಿ ಯಾವಾಗ ತಗೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಇವಾಗ ಅದನ್ನ ಪೆಂಡಿಂಗಲ್ಲಿ ಇಟ್ಟು ನಂಗೆ ಇದೇ ಬೇಕು ಅಂದ್ಬಿಟ್ಟು ತರಿಸ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್ ಇದು ನನಗೆ ಅಂತ ಶಾಪಿಂಗ್ ಮಾಡಿದ್ದು. ಸೊ ಡ್ರೆಸ್ ಹೇಗಿದೆ ಮತ್ತು ಎಷ್ಟು ಕೊಡ್ಬೋದು ಈ ಡ್ರೆಸ್ಸಿಗೆ ಅಂತ ನನಗೆ ಕಮೆಂಟ್ ಮಾಡಿ ಸರಿನಾ. ಇದು 1000 ಮೇಲಂತೂ ಇಲ್ಲ, 1000 ಕೆಳಗಡೆ
ಸೊ ಇದೊಂದು ಹಿಂಟು ಅಂದ್ಕೊಳ್ಳಿ. ಸೊ ಎಷ್ಟು ಕೊಡ್ಬೋದು ಈ ಡ್ರೆಸ್ಸಿಗೆ ಅಂತ ಕಮೆಂಟ್ ಮಾಡಿ, ಸರಿನಾ ಫ್ರೆಂಡ್ಸ್? ನೆಕ್ಸ್ಟು ಈ ಮಿಕ್ಸಿ ತೊಗೊಂಡ್ವಿ, ಬಟರ್ಫ್ಲೈ. ನಾನು ಆ್ಯಕ್ಚುಲಿ ಲಾಸ್ಟ್ ಟೈಮು ಮಿಕ್ಸಿ ತೊಗೊಳಕ್ಕೆ ಅಂತ ಮಾಲಿಗೆ ಹೋಗಿದ್ವಿ. ಬಟ್ ಅಲ್ಲಿ ಏನಾಯಿತು, ನಾನು ಎಲ್ಲ ಓಪನ್ ಮಾಡಿಸಿ ಪೀಸ್ ಎಲ್ಲ ಫುಲ್ ಡ್ಯಾಮೇಜೇ ಸಿಕ್ಬಿಡಲ್ಲ. ಅವತ್ತು ಹೆವಿ ಡಿಸಪಾಯಿಂಟ್ ಆಗೋಯ್ತು ನನಗೆ. ಏನಪ್ಪ ಇವತ್ತು ಲಕ್ಕೆ ಚೆನ್ನಾಗಿಲ್ವಾ ಅಂತ. ಸೊ ಅದಕ್ಕೆ ಹೋಗಿ ಬಿಡು, ನೆಕ್ಸ್ಟ್ ಟೈಮ್ ತೊಗೊಳ್ಳೋಣ ಅಂತ ದೀಪ ಕೇಳಿದ್ರು. ಅದಕ್ಕೆ ಈ ಸಲ ಸಲ ನೋಡಿದ್ದು ಪ್ರೆಸ್ಟೀಜು. ಸೊ ಈ ಸಲ ಬಟರ್ಫ್ಲೈ ನೋಡೋಣ ಅಂತ ಅಂದ್ಬಿಟ್ಟು ನೋಡಿದೆ. ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ನನಗೆ ಹೇಳ್ಬೇಕಂದ್ರೆ 4 ಜಾರ್ಸ್ ಬೇಕೇ ಬೇಕು ಅಂತ ಅಂದ್ಬಿಟ್ಟು, ಅಂದರೆ ಜ್ಯೂಸರು ವಿತ್ ಜ್ಯೂಸರ್ ಬೇಕೇ ಬೇಕು ಅಂದ್ಬಿಟ್ಟು ನಾನು ಜ್ಯೂಸರ್ದೇ ನೋಡ್ತಿದ್ದೆ. ಅದರಲ್ಲಿ ಬಟರ್ಫ್ಲೈಗೂ ತುಂಬ ಚೆನ್ನಾಗಿರೋದು ಸಿಕ್ತು ನನಗೆ. ಸೊ ಇವಾಗ ಬನ್ನಿ ಅನ್ಪ್ಯಾಕ್ ಮಾಡ್ಸೋಣ. ಬನ್ನಿ ಸರ್, ಅನ್ಪ್ಯಾಕ್ ಮಾಡಿ. ಫ್ರೆಂಡ್ಸ್, ಇವಾಗ ನಾನೇ ಅನ್ಪ್ಯಾಕ್ ಮಾಡ್ತಾ ಇದ್ದೀನಿ. ಅವ್ರು ಮಾಡೋಣಂತೆ ಸರ್, ನಾವೇ ಮಾಡೋಣ. ಯಾರು ಸರ್? ನೀವೇ. ಈ ಕಡೆ ತೆಗಿ, ಆ ಕಡೆ ಆಯ್ತು, ಈ ಕಡೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಫ್ರೆಂಡ್ಸ್. ನಿಮಗೆ ಅದು ಇಷ್ಟ ಆಗುತ್ತೆ, ಇಲ್ಲಾಂದ್ರೆ ತಗೊಂಡ್ಬಿಡ್ತೀಯಾ? ಇದೇನು ಗೊತ್ತಾ, 750 ವ್ಯಾಟ್ಸ್ ಇದು, ಮತ್ತೆ 5 years ವ್ಯಾರಂಟಿ, ಮತ್ತೆ ಪ್ರಾಡಕ್ಟ್ ವ್ಯಾರಂಟಿ 2 years, 4 ಜಾರ್ಸ್ ಇದು ಬಟರ್ಫ್ಲೈ ಆಗಿ. ಹೌದು, ಚೆನ್ನಾಗಿದೆ ಫ್ರೆಂಡ್ಸ್. ನೋಡಿ, ಇದು 2 years ವ್ಯಾರಂಟಿ ಕಾರ್ಡು, ಇದಂತೂ ಸೇಫ್ ಆಗಿರಬೇಕು. ಅವ್ರು ಹೇಳಿದ್ದಾರೆ ಮೋಟರು 5 years ಒಳಗಡೆ ಏನೇ ಆದರೂ ರೀಪ್ಲೇಸ್ ಮಾಡ್ಕೊಡ್ತಾರಂತೆ, ಅದು ಫ್ರೀ ಆಗಿ. ಸೊ ಹಾಗಾಗಿ ನೆಕ್ಸ್ಟು ಇದು ಚಿಕ್ಕ ಜಾರು, ಪುಟಾಣಿ ಚೆನ್ನಾಗಿದೆ. ನೆಕ್ಸ್ಟು ಮಿಕ್ಸಿ. ಮಿಕ್ಸ್ ಇದು ನಿಮ್ಗೆ ಯಾವ ಕಲರ್ ಥರ ಕಾಣ್ತಿದೆ ಗೊತ್ತಾ? ಬ್ಲ್ಯಾಕ್ ಕಾಣ್ತಿದೆ ಅಂದರೆ, ಅಥವಾ ಮಾಮೂಲಿ ಇದು ಡಾರ್ಕ್ ವೈಲೆಟ್ ಕಲರ್? ಇದು ನೇವಿ ಬ್ಲೂ. ನೇವಿ ಬ್ಲೂವಾ? ನೇವಿ ಬ್ಲೂ ಥರ ಡಾರ್ಕ್. ಸೊ ಡಾರ್ಕ್ ನೇವಿ ಬ್ಲೂ ಅಂತೆ, ತುಂಬ ಚೆನ್ನಾಗಿ ಕಾಣ್ತಿದೆ. ಚೆನ್ನಾಗಿದೆ, ತೋರಿಸ್ತೀನಿ ನೋಡಿ ಫ್ರೆಂಡ್ಸ್, ಇದು ವರ್ಕ್ ಆಗುತ್ತೆ. ನೀನು ಕೈಯಲ್ಲಿ ಇಟ್ಕೊಳ್ತೀಯಾ? ಏನಾಯ್ತು ಕೈಲಿಡ್ರೆ ಪ್ಲೇ ಮಾಡೋಣ. ಮಾಡ್ಲಾ? ಮಾಡಿ ಈ ಕಡೆ. ಚಿಕ್ಕದಾಗಿ ಶೇಪ್ ಮಸ್ತಾಗಿದೆ. ಹೌದು, ಅದು ಸ್ಪೇಸು ಕಿಚನ್ ಅಲ್ಲಿ ಅಷ್ಟೊಂದೇನು ಹಿಡಿಯಲ್ಲ. ಇದ್ರ ಬಗ್ಗೆ ಏನು ಹೇಳಿದ್ರಲ್ಲ, ಈ ಬಟನ್ ಒತ್ತಿ ಅದೇನೋ ಏನಿಗೆ ಓವರ್ ಹೀಟ್ ಆಗ್ಬಿಟ್ರೆ, ಅಂದ್ರೆ ಲೋಡ್ ಜಾಸ್ತಿ ಆಗ್ತದೆ, ನಾವು ಓವರ್ ಹೀಟ್ ಆಗ್ಬಿಟ್ರೆ ಆಫ್ ಏನಾದ್ರೂ ಆಗ್ಬಿಟ್ರೆ ಒಂದು 5 ನಿಮಿಷ ಬಿಟ್ಟು ಇದು ಒತ್ತಿ ಕೂಲ್ ಆದ್ಮೇಲೆ ಆನ್ ಮಾಡಿ ಆನ್ ಆಗುತ್ತೆ ಅಂತ. ಇವಾಗ ಫ್ರೆಂಡ್ಸ್, ಇವಾಗ ದೋಸೆ ಅಂದ್ರೆ ಓವರ್ ಲೋಡೇ ಹಾಕ್ಬೇಕು, ಮತ್ತೆ ತುಂಬಾ ಹೊತ್ತು ರುಬ್ಬೇಕಲ್ವಾ. ಸೊ ಅವಾಗ ಏನಾದ್ರೂ ಹೀಟ್ ಆಗ್ಬಿಟ್ರೆ ಈ ಬಟನ್ ಪ್ರೆಸ್ ಮಾಡಬೇಕಂತ, ಇಲ್ಲಿ ಒಂದು ರೆಡ್ ಕಲರ್ ಬಟನ್ ಅದನ್ನ ಪ್ರೆಸ್ ಮಾಡಿದ್ರೆ ತಿರ್ಗಾ ರಿಸೆಟ್ ಆಯ್ತದೆ ಆಕ್ಚುಲಿ. ನೆಕ್ಸ್ಟ್ ಏನೇನು ಕೊಡೋದು? ನೆಕ್ಸ್ಟ್ 2 ಜಾರು. ಇದೊಂದು ಸಂಜಾರ್ ಇದೆ, ಚೆನ್ನಾಗಿದೆ. ಇದು ದೊಡ್ಡದು, ಇದು ಒಂದು ಮೀಡಿಯಂ. ಮೀಡಿಯಂ ಅಂತೂ ನಮ್ಗೆ ಪರ್ಫೆಕ್ಟ್ ಆಗಿದೆ. ಮೀಡಿಯಂನ ಒಂದ್ಸಲ ದೊಡ್ಡದು ಬಂದ್ಬಿಡುತ್ತೆ. ಕವರ್ ತೆಗಿ. ಇದು ದೊಡ್ಡದಂತೂ ನಮ್ಮ ಮನೇಲಿ ಏನು ಯೂಸ್ ಆಗಲ್ಲ. ಇದು ಮೀಡಿಯಮಿಗೆ ಕ್ಯಾಪು, ಇದಕ್ಕೆ ಕ್ಯಾಪು ಚೆನ್ನಾಗಿದೆ. ದೊಡ್ಡದಕ್ಕೆ ಕ್ಯಾಪು, ಇದು ದೊಡ್ಡದಕ್ಕೆ ಕ್ಯಾಪ್ ಚೆನ್ನಾಗಿದೆ. ಇದು ಒಂಥರ ಜ್ಯೂಸರ್ ಬಾಕ್ಸ್. ಫ್ರೆಂಡ್ಸ್, ಜ್ಯೂಸರೇ ಬೇಕು ಅಂತ ನಾನು ಹಠ ಮಾಡಿ ತೋರಿಸ್ಕೊಂಡಿರೋದು ನಿಜವಾಗ್ಲೂ. ಅದೇ ಜ್ಯೂಸ್ ಮಾಡಿದೀವಿ. ಇನ್ನು ಮನೆಗೆ ಬಂದಿಲ್ಲ ಫ್ರೆಂಡ್ಸ್, ಆಗಲೇ ಅಲ್ಲೇ ಬೈಸಲ್ಲೇ ಹೋಗಿದ ತಕ್ಷಣ ಇವಾಗ ಜ್ಯೂಸರ್ ತಗೊಂಡಿದ್ಯಾ, ನನಗೆ ಪೈನಾಪಲ್ ಜ್ಯೂಸ್ ಮಾಡ್ಕೊಟ್ಬಿಡು ಅಂತ. ಪೈನಾಪಲ್ ತಗೊಂಡಿದ್ಯಲ್ಲ, ಜ್ಯೂಸ್ ಮಾಡು, ಯೂಸ್ ಮಾಡಲ್ಲ ಇದ್ರೆ ಮಾಡ್ಕೊಡಲ್ಲ ಫ್ರೆಂಡ್ಸ್. ಇಷ್ಟೊಂದು ತಗೊಂಡವ್ರೆ ಪಾಪ, ಮಾಡ್ಕೊಡಲ್ಲ ಅನ್ನೋಕ್ಕಾಯ್ತದಾ? ಯೇ ಫ್ರೆಂಡ್ಸ್, ಜ್ಯೂಸರ್. ಫ್ರೆಂಡ್ಸ್, ಇದು ನೋಡಿ, ಹಿಂಗೆ ಹಣ್ಣು ಹಾಕ್ಬಿಟ್ಟು ಈ ಥರ ಪ್ರೆಸ್ ಮಾಡೋದು, ಸರಿನಾ? ಇದು ಅದೇ ತಾನೇ? ಇದೇನಿದು? ಅದು ಬೇಡ ಅಂದ್ರೆ ಇದು ಕ್ಯಾಪು ಹಂಗೆ ಹಾಕ್ಬಿಟ್ಟು ಮಾಡೋದು. ಒಂದು ಸಿಕ್ತಾರ ಆಯ್ತಲ್ಲ ರೆಂಟು, ಅಲ್ಲಿ ಬಿದೋಯ್ತು. ಇಲ್ಲ ಇದು ಅಂದ್ರೆ ಏನಾದ್ರು ಸಿಕ್ಕಾಪಟ್ಟಿರುತ್ತಲ್ಲ, ಬರೀ ಕೈ ಹಾಕ್ಬಾರ್ದು. ಆನ್ ಅಂದ್ರೆ ಈಗ ಇದು ಮಿಕ್ಸಿ ಆನ್ ಇರುತ್ತೆ ಅಲ್ವಾ, ಹಿಂಗೆ ತಿರ್ಗಿಸ್ಕೊಳ್ಳೋಕ್ಕೆ. ನೆಕ್ಸ್ಟ್ ಇಲ್ಲಿ ಲಾಕ್ ಆಗಿರುತ್ತೆ, ಅದನ್ನು ತಂದೆ ಕೇಳ್ಕೊಟ್ಟು ಇರುತ್ತಲ್ವಾ, ಇದನ್ನ ಹಿಂಗೆ ಮಾಡಿದ್ರೆ ಬರುತ್ತೆ. ನಾನು ಒಂದ್ಸಲ ನೋಡ್ಕೊತೀನಿ. ಇಲ್ಲ ಹಿಂಗೆ ಹೇಳ್ಕೊ, ಕರೆಕ್ಟಾಗಿ ಮಾಡು. ಫುಲ್ಲು ಈಗತ್ತು. ಇದರ ಓಪನ್, ಮತ್ತೆ ಇದು ಅಷ್ಟೇ, ಇಲ್ಲಿ ಒಳಗಡೆನೂ ಲಾಕು. ಈ ಥರ ಕೂರಿಸ್ಬಿಟ್ಟು ಅದು ಏನಕ್ಕಂದ್ರೆ ಒಳಗಡೆ ಏನಕ್ಕಂದ್ರೆ ಸ್ಪಿನ್ ಆಗ್ತಾ ಇರ್ತದಲ್ಲ ಬ್ಲೇಡ್ಸು, ಅದು ಟಚ್ ಆದರೆ ಕಿತ್ತೆ ಹೋಗ್ತದೆ. ಅದಕ್ಕೆ ಲಾಕ್ ಆದರೆ ಕರೆಕ್ಟಾಗಿ ಕೂರುತ್ತೆ ಅದು. ಸೊ ಆ ಥರ ಕೊಟ್ಟಿರೋದಿಲ್ಲ. ಇದೊಂದು ಇದು ಅದಕ್ಕೇನೆ ಇದು ಅದು ರಬ್ಬರ್ ಥರ ಅದು ಆ್ಯಕ್ಚುಲಿ. ಇದರಲ್ಲಿ ಇರೋದು ರಬ್ಬರ್ ಥರ. ಎಸ್, ಚೆನ್ನಾಗಿ ಒಟ್ಟು ನನಗೆ ಆ್ಯಕ್ಚುಲಿ. ಏನೇನೆಲ್ಲ ಬಂದೈತೆ ಅಲ್ವಾ ಫ್ರೆಂಡ್ಸ್? ಏನೇನೆಲ್ಲ ಹೋಗೈತೆ ಫ್ರೆಂಡ್ಸ್.
ಎಲ್ಲ ಹೋಗಿರೋದು ನಂದೇ ಫ್ರೆಂಡ್ಸ್. ಇದಾಗಿತ್ತು ನಮ್ಮ ಶಾಪಿಂಗ್. ಸೊ ನಿಮಗೆ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಹೇಳಿ, ಮತ್ತು ನಾನು ಯಾವ್ದ್ಯಾವುದು ಇಯರಿಂಗ್ಸ್ ಇಷ್ಟ ಆಯಿತು ಮತ್ತು ಡ್ರೆಸ್ಸು ಎಷ್ಟು ರೇಟು ಅಂತ ನೀವು ಹೇಳಬೇಕು. ನಾನು ನೆಕ್ಸ್ಟ್ ವೇರ್ ಮಾಡ್ತೀನಲ್ಲ ಅವತ್ತು ನಾನು ರೇಟ್ ಹೇಳ್ತೀನಿ. ಬಟ್ ಅದಕ್ಕಿಂತ ಮುಂಚೆ ನೀವೇ ಗೆಸ್ ಮಾಡಿ ಹೇಳಬೇಕು ನನಗೆ ರೇಟ್ ಎಷ್ಟು ಅಂತ. ಬಟ್ ಒಂದು ಕ್ಲೂ ಕೊಟ್ಟಿದ್ದೀನಿ, 1000 ಒಳಗಡೆ ಇರೋದು, 1000 ಒಳಗೆ, ಸರಿನಾ? ಅದೆಷ್ಟು ಅಂತ ನೀವು ಕಮೆಂಟ್ ಮಾಡಿ. ಮತ್ತು ಮಿಕ್ಸಿ ನನಗೆ ತುಂಬ ಇಷ್ಟ ಆಯಿತು, ನಿಮಗೆ ಹೇಗೆ ಅನಿಸ್ತು ಅಂತಲೂ ಕಮೆಂಟ್ ಮಾಡಿ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.